ಸೊ ನಾನು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಿಂದಾನೇ ನನ್ನ ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಅಲ್ಲ, ಯೂಟ್ಯೂಬ್ ಜರ್ನಿ ರೀಸ್ಟಾರ್ಟ್ ಅನ್ಕೊಳ್ಳಿ. ನಮ್ಮ ಶೈಕ್ಷಣಿಕ ನಗರಿ ಕಲ್ಪತರುನಾಡು ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆ ಮುಗ್ದೋಗಿದೆ. ಈ ವರ್ಷದ ಜಾತ್ರಾ ಮಹೋತ್ಸವ ಹೇಗಿತ್ತು ಅಂತ ಅಡ್ವೆಂಚರಸ್ ಆಗಿ ಸೆರೆ ಹಿಡಿದಿರೋ ವಿಡಿಯೋನ ಕಣ್ತುಂಬಿಕೊಳ್ಳೋಣ. ನಮ್ಮ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೆಂಚರ್ ಪಯಣಿಗ. ಸಿದ್ಧಗಂಗಾ ಮಠ ಜಾತ್ರೆ ನೋಡೋದಕ್ಕೆ ನಾನು ಗಾಡಿ ತಗೊಂಡು ನಾನು ಹೊರಟೆ. ನಮ್ಮ ತುಮಕೂರಿನ ರೋಡ್ ಗಳಲ್ಲಿ ನೆಮ್ಮದಿಯಾಗಿ ಓಡಾಡ್ಬೋದು ಗುರು. ಸೊ ನಾನು ಹೋಗೋ ರೋಡ್ ಯಾವ ರೀತಿ ಇತ್ತು ನೋಡಿ. ಜಾಸ್ತಿ ಏನು ಕ್ರೌಡೆಡ್ ಆಗಿರ್ಲಿಲ್ಲ. ಟ್ರಾಫಿಕ್ ಅಲ್ಲೂ ಅಷ್ಟೇ ಜಾಸ್ತಿ ಜನ ನಿಂತ್ಕೊಳೋದು ಇಲ್ಲ. ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಸಿಗ್ನಲ್ ನ ದಾಟ್ಕೊಂಡು ನನ್ನ ಪಯಣವನ್ನ ಮುಂದುವರಿಸಿದೆ. ನೆಕ್ಸ್ಟ್ ಬಟ್ವಾಡಿ ಸಿಗ್ನಲ್ ಅನ್ನು ದಾಟ್ಕೊಂಡು ಆರಾಮಾಗಿ ನಿಧಾನಕ್ಕೆ ರೈಡ್ ಮಾಡ್ಕೊಂಡು ಹೊರಟೆ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಸಿದ್ಧಗಂಗಾ ಮಠ ಇದೆ. ಫೈನಲಿ ಕ್ಯಾಸಂದ್ರ ಹತ್ರ ರೀಚ್ ಆದೆ. ಸ್ವಲ್ಪ ದೂರದಲ್ಲೇ ಲೆಫ್ಟ್ ತಗೊಂಡು ನೋಡಿ ಮಠದ ಜಾತ್ರೆಗೆ ಹೋಗೋರು ಬೇರೆ ಬೇರೆ ಕಡೆಯಿಂದ ನಡ್ಕೊಂಡು ಮಠದ ಕಡೆ ತೆರಳುತ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾದಿಗಳು ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾರೆ. ಲಕ್ಷಾಂತರ ಜನ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆಯನ್ನ ಕಣ್ತುಂಬಿಕೊಳ್ತಾರೆ. 117ನೇ ವರ್ಷದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಿರೋದು. ಹಾಗೆ 63ನೇ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಕೂಡ ನಡೀತಿದೆ. ನಮ್ಮ ಗಾಡಿಯನ್ನ ಒಳಗಡೆ ತಗೊಂಡೋಗಿ ಎಷ್ಟು ಜನ ಇದಾರೆ ಏನು ಎತ್ತ ಅಂತ ನೋಡ್ಕೊಂಡ್ ಬಂದೆ. ಸ್ಟಾರ್ಟಿಂಗು ಜಾತ್ರೆ ಸ್ಟಾರ್ಟ್ ಆಗೋದು ದನಗಳ ಜಾತ್ರೆ. ಈ ಒಂದು ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋಕೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಾಗವಹಿಸ್ತಾರೆ. ವಿಧ ವಿಧವಾದ ವಿಶೇಷ ತಳಿಯ ಜಾತಿಯ ದನಗಳನ್ನ ನೀವು ಇಲ್ಲಿ ಕಾಣಬಹುದು. ಈ ದನಗಳನ್ನ ದಷ್ಟಪುಷ್ಟವಾಗಿ ಸಾಕಿ ಸಲಹಿ ಅವುಗಳನ್ನ ಉತ್ತಮ ಬೆಲೆಗೆ ಮಾರಾಟ ಮಾಡೋದ್ರ ಮುಖಾಂತರ ಈ ದನಗಳ ಜಾತ್ರೆ ಅಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನ ಹೊಂದಿದೆ. ಅತಿ ಹೆಚ್ಚಿನ ಬೆಲೆ ಅಂದ್ರೆ 15ರಿಂದ 20 ಲಕ್ಷದವರೆಗೆ ಈ ಒಂದು ಜಾತ್ರೆಯಲ್ಲಿ ದನಗಳನ್ನ ಮಾರಾಟ ಮಾಡಿದ್ದಾರೆ. ಹಗಲು ಇರುಳೆನ್ನದ ಈ ಒಂದು ಜಾತ್ರೆಯಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಅವುಗಳಿಗೆ ಮೇವು ಹಿಂಡಿ ಬೂಸವನ್ನ ಹಾಕೊಂಡು ಪೋಷಣೆ ಮಾಡ್ತಾರೆ. ಸೊ ಇಲ್ಲಿ ಕ್ರೇಜಿ ಸನ್ಸೆಟ್ ಆಗ್ತಿದೆ. ಇವಾಗಿನ ಇಲ್ಲಿ ಸಿದ್ಧಗಂಗಾ ಮಠದಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದಾರೆ. ಇವಾಗ ಪ್ರೇಯರ್ ಟೈಮ್. ಇಲ್ಲಿಂದ ನೋಡ್ಬೋದು ನಮ್ಗೆ ಸಿದ್ಧಗಂಗಾ ಮಠದ ವಿಹಂಗಮ ನೋಟ ಹೆಂಗ್ ಕಾಣಿಸುತ್ತೆ ಅಂತ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜಾತ್ರೆ ಕೂಡ ನಡೀತಾ ಇರೋದು ಅದ್ಭುತವಾಗಿ ಕಾಣಿಸ್ತಿದೆ. ಹಿಂದೆಗಡೆ ಸೂರ್ಯಾಸ್ತ ಮುಗ್ದು ಕತ್ಲಾಗೋ ಸಮಯ ಆಯ್ತು. ಅಲ್ಲಿಂದ ನನ್ನ ಗಾಡಿಯನ್ನ ನಿಲ್ಸಿ ಜಾತ್ರೆ ನೋಡ್ಕೊಂಡ್ ಬರೋದು ಕೊಟ್ಟೆ. ಫಸ್ಟ್ ಹೋಗಿದ್ದೆ ನಮ್ಮ ಶ್ರೀ ಶಿವಕುಮಾರ ಸ್ವಾಮೀಜಿಯ ಗದ್ದುಗೆ ಹತ್ರ. ಸಿದ್ಧಗಂಗಾ ಮಠಕ್ಕೆ ಬಂದವರು ಫಸ್ಟ್ ಈ ಒಂದು ಗದ್ದುಗೆ ಹತ್ರ ಹೋಗಿ ಲಿಂಗೈಕ್ಯರಾಗಿದ್ದ ಶಿವಕುಮಾರ ಸ್ವಾಮೀಜಿಗಳ ದರ್ಶನವನ್ನ ಪಡಿತಾರೆ. ನಾನು ಕೂಡ ದರ್ಶನ ಮಾಡ್ಕೊಂಡ್ ಬರೋದಕ್ಕೆ ಒಳಗಡೆ ಹೊರಟೆ. ನಾನು ಹೋಗಿದ್ದ ಸಮಯದಲ್ಲಿ ಸಾಕಷ್ಟು ಜನ ಏನಿರ್ಲಿಲ್ಲ. ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಮಠದ ಮಕ್ಕಳು ಸೇರಿ ಪ್ರಾರ್ಥನೆಯನ್ನ ಮಾಡ್ತಿದ್ರು. ಪ್ರಾರ್ಥನೆಯನ್ನ ಮುಗಿಸಿ ಅಲ್ಲಿಂದ ಹೊರಡ್ತಿದ್ರು. ಶಿವಕುಮಾರ ಮಹಾಸ್ವಾಮೀಜಿಗಳು ಅನ್ನ ಅಕ್ಷರ ಆಸರೆ ಎಂಬಂತೆ ಮಠದ ಮಕ್ಕಳಿಗೆ ಜಾತಿ ಭೇದವಿಲ್ಲದೆ ಆಸರೆಯಾಗಿ ಕೂಡ ಇದ್ರು. ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು. ಭಕ್ತಾದಿಗಳಿಗೆ ಕಾಣಲು ಸಿಗುತ್ತಿದ್ದ ಜಾಗ ಇದೆ ನೋಡಿ. ದೇವರ ಮೆರವಣಿಗೆಯನ್ನ ಮಾಡ್ತಾರೆ ಮಕ್ಕಳ ಸಹಭಾಗಿತ್ವದಲ್ಲಿ. ಈ ಒಂದು ಮೆರವಣಿಗೆ ಅತ್ಯಂತ ಅದ್ದೂರಿಯಿಂದ ಜರುಗುತ್ತದೆ. ನೋಡಲು 2 ಕಣ್ಣುಗಳು ಸಾಲದು, ಅಷ್ಟರ ಮಟ್ಟಿಗೆ ಅದ್ದೂರಿಯಾಗಿರ್ತದೆ. ಜಯ ಗುರು ಬಸವೇಶ ಹರ ಹರ ಮಹಾದೇವ.
ಮೆರವಣಿಗೆನ ನೋಡ್ಕೊಂಡು ಅಲ್ಲಿಂದ ನಾನು ವಸ್ತು ಪ್ರದರ್ಶನವನ್ನ ನೋಡೋಣ ಅಂತ ಹೊರಟೆ. ತೋರ್ಪಡಿಸಿದ ಈ ಮಕ್ಕಳಿಗೆ, ಈ ಕಲಾವಿದರಿಗೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ, ಪ್ರೋತ್ಸಾಹದ ಚಪ್ಪಾಳೆ. ಜಾತ್ರೆಗೆ ಬರ್ತಿದ್ದ ಜನಗಳು ನನ್ನ ಕ್ಯಾಮ್ರಾ ಕಣ್ಣಿಗೆ ಸೆರೆಯಾಗಿದ್ದು ಹೀಗೆ. ವಸ್ತು ಪ್ರದರ್ಶನದ ಒಳಗಡೆ ಹೋಗೋಕ್ಕಿಂತ ಮುಂಚೆ 10 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋಗ್ಬೇಕು. ನಾನು ಕೂಡ ಫೋನ್ ಪೇ ಗೂಗಲ್ ಪೇ ಮಾಡಿ ಟಿಕೆಟ್ ತಗೊಳ್ಳೋಣ ಅಂತ ಹೋದೆ, ಆದ್ರೆ ಫೋನ್ ಪೇ ಗೂಗಲ್ ಪೇ ಇರ್ಲಿಲ್ಲ. ನನ್ನ ಹತ್ರ ಕ್ಯಾಶ್ ಕೂಡ ಇರ್ಲಿಲ್ಲ. ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವರ ಪರ್ಮಿಷನ್ ತಗೊಂಡು ಒಳಗಡೆ ಹೊರಟೋದೆ. ಅವರು ಸಹ ನನ್ನನ್ನ ಏನು ಕೇಳಲಿಲ್ಲ, ಒಳಗಡೆ ಹೋಗಿ ಅಂತ ಹೇಳಿ ಬಿಟ್ರು. ಅದೇ ಖುಷಿಗೆ ಸಲೀಸಾಗಿ ನಾನು ಒಳಗಡೆ ಬಂದೆ. ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಈ ಎಕ್ಸಿಬಿಷನ್ ಒಳಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸೇರ್ತಾರೆ ಜನ. ಅಲ್ಲಿರುವ ಮನರಂಜನೆ ಆಟಗಳನ್ನ, ಅವ್ರಿಗೆ ಇಷ್ಟವಾಗುವ ಆಟಗಳನ್ನ ಆಡ್ತಾರೆ. ಒಟ್ನಲ್ಲಿ ಸಿದ್ಧಗಂಗಾ ಮಠಕ್ಕೆ ಜಾತ್ರೆ ನೋಡಕ್ಕಿಂತ ಇಲ್ಲಿಗೆ ಬರೋರೆ ಜಾಸ್ತಿ. ನಾನು ಕೂಡ ಒಂದು ಸುತ್ತು ಕಣ್ಣಾಯಿಸ್ಕೊಂಡ್ ಬರೋಣ ಅಂತಾನೆ ನೋಡ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ಒಳಗಡೆ ಬಂದಿದ್ದವರೆಲ್ಲ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನ ಕಣ್ತುಂಬಿಕೊಂಡು ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನ ಸೌದು ಅವ್ರಿಗೆ ಬೇಕಾಗಿರುವಂತಹ ಉಡುಗೆ ತೊಡುಗೆಗಳನ್ನ ಖರೀದಿ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಿದ್ರು. ನಾನು ಹೊರಗಡೆ ಹೋಗಿದ ತಕ್ಷಣ ಈ ವ್ಯಕ್ತಿ ನನಗೆ ಸಿಕ್ಕಿದ್ರು. ನನ್ನ ಮಗಳನ್ನು ಕೂಡ ವಿಡಿಯೋದಲ್ಲಿ ತೋರಿಸಿ ಅಂತ ಹೇಳಿದ್ರು. ನಾನು ಆ ಪುಟಾಣಿ ಪಾಪನ ಮಾತಾಡ್ಸ್ಕೊಂಡು ಹುಡುಗಿಗೆ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರಟೆ. ಮಠಕ್ಕೆ ಹೋಗಿದೀವಿ ಅಂದ್ರೆ ಊಟ ಮಾಡ್ದಲೆ ವಾಪಸ್ ಮನೆಗೆ ಹೋಗಕ್ಕಾಗುತ್ತಾ? ಬನ್ನಿ ಊಟ ಏನೇನ್ ತಯಾರು ಮಾಡಿದ್ದಾರೆ, ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ನನ್ನ ಪಾದರಕ್ಷೆಗಳನ್ನ ಈ ಜಾಗದಲ್ಲಿ ಬಿಟ್ಟು ಏನೇನ್ ತಯಾರು ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋದಕ್ಕೆ ಹೊರಟೆ. ಮಠ ಪ್ರಾರಂಭವಾದಾಗಿಂದ ಇಲ್ಲಿಯವರೆಗೂ ಇಲ್ಲಿ ಹಚ್ಚಿರುವಂತಹ ಒಲೆ ಆರಿಲ್ಲ. ಶ್ರೀಮಠದ ಮಕ್ಕಳೇ ಅನ್ನದಾಸೋಹವನ್ನ ಬಡಿಸ್ತಾರೆ ಬಂದಂತಹ ಭಕ್ತಾದಿಗಳಿಗೆ. ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಮಠದ ಮಕ್ಕಳಿಗೆ ತಯಾರಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಅಲ್ಲಿರುವ ಅಡುಗೆ ಸಿಬ್ಬಂದಿಗಳಿಗೂ ನಾವು ಹ್ಯಾಟ್ಸ್ ಆಫ್ ಅನ್ನ ಹೊಡಿಲೇಬೇಕು. ಯಾಕಂದ್ರೆ ಇಂದಿಗೂ ಸಹ ಹಸಿದು ಬಂದಂತಹ ಭಕ್ತಾದಿಗಳಿಗೆ ಅನ್ನವನ್ನ ಆಸರೆಯಾಗಿದ್ದಾರೆ. ಈ ಪುಟಾಣಿ ಮಕ್ಕಳು ಕೂಡ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೊಟ್ಟಿಗೆ ಬೆರೆತು ಶಿಸ್ತಿನಿಂದ ಬಂದಂತಹ ಭಕ್ತಾದಿಗಳಿಗೆ ದಾಸೋಹವನ್ನ ಬಡಿಸ್ತಾರೆ. ಅವರ ಖುಷಿಗೆ ಪಾರವೇ ಇಲ್ಲ. ಅಲ್ಲಿ ದಾಸೋಹ ಎಲ್ಲ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡ್ಕೊಂಡು ನಾನು ಅಲ್ಲಿಂದ ಊಟ ಮಾಡೋದಕ್ಕೆ ಹೊರಟೆ. ನಾನು ಹೋಗಿದ ತಕ್ಷಣ ಬಿಸಿ ಬಿಸಿಯಾದ ಮುದ್ದೆ ಊಟ ರೆಡಿ ಆಗಿತ್ತು. ನಾವು ತಟ್ಟೆ ತೆಗೆದುಕೊಂಡು ಹೋಗಿ ಕೂತ್ಕೊಂಡ್ರೆ ಅವರು ಊಟ ಬಡಿಸೋದಕ್ಕೆ ರೆಡಿಯಾಗಿ ನಿಂತಿದ್ರು. ನಮ್ ತುಮಕೂರಿನ ಸಿದ್ಧಗಂಗೆ ಮಠಕ್ಕೆ ಬಂದು ರಾಗಿ ಮುದ್ದೆ ಊಟ ಸವಿಯೋದೇ ಚಂದ. ನನಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕಿಸ್ಕೊಂಡು ವೇಸ್ಟ್ ಮಾಡ್ದಲೆ ಊಟವನ್ನ ಮಾಡಿದೆ. ಮಠದ ಮಕ್ಕಳಿಗೂ ಕೂಡ ಕ್ಯಾಮ್ರಾವನ್ನ ನೋಡಿದ್ರೆ ಏನೋ ಒಂಥರ ಖುಷಿ. ಅಲ್ಲಿದ್ದ ರಥವನ್ನ ನೋಡ್ಕೊಂಡು ನಾನು ಅಲ್ಲಿಂದ ಹೊರಟೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅಡ್ವೆಂಚರ್ ಪಯಣಿಗ ಅನ್ನೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಜೆ ಹೋಗಿದ್ದ ಜಾಗದಲ್ಲೇ ಬಂದು ಇವಾಗ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವಕ್ಕೆ ಬಂದು ಜಾತ್ರೆಯನ್ನ ನೋಡ್ಕೊಂಡು ಊಟ ಮಾಡ್ಕೊಂಡು ಪುನಃ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಒಂದು ವ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮುಖಾಂತರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಮುಂದಿನ ಒಂದು ಅಡ್ವೆಂಚರಸ್ ಆಗಿರೋ ವ್ಲಾಗ್ ಅಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ರಾತ್ರಿ. ಧನ್ಯವಾದಗಳು.